ಭರವಸೆಯ ಬೆಳಕು ಫೌಂಡೇಶನ್ ಅಧ್ಯಕ್ಷರಾದ ರೂಪಾ ಕಾಂಬ್ಳೆ ಅವರಿಂದ ಮಾಧ್ಯಮಗೋಷ್ಠಿ. ಭರವಸೆಯ ಬೆಳಕು ಫೌಂಡೇಶನ್ ಅಥಣಿ ಸೇವೆ ಬೆಳಕಿನಲ್ಲಿ ಸಮಾಜಕ್ಕೆ ಹೊಸ ದಿಕ್ಕು ತೋರಿಸುತ್ತಿರುವ ಈ ಸಂಸ್ಥೆಯ ದ್ವಿತೀಯ ವರ್ಷದ ವಾರ್ಷಿಕೋತ್ಸವ, ವಿಶ್ವ ಮಹಿಳಾ ದಿನಾಚರಣೆ ಹಾಗೂ ಮುತ್ತೈದೆಯರಿಗೆ ಉಡಿ ತುಂಬುವ ಸಾಂಸ್ಕೃತಿಕ ಸಂಭ್ರಮ ಒಂದು ಮನಮುಟ್ಟುವ ಕ್ಷಣಗಳ ಹಬ್ಬವಾಗಿ ರೂಪುಗೊಳ್ಳಲಿದೆ. ಈ ಕಾರ್ಯಕ್ರಮದ ನಿಮಿತ್ತ ಸಂಸ್ಥೆಯ ಅಧ್ಯಕ್ಷರಾದ ಶ್ರೀಮತಿ ರೂಪಾ ಕಾಂಬ್ಳೆ ಅವರು ಇಂದು ಪ್ರವಾಸಿ ಮಂದಿರದಲ್ಲಿ ಮಾಧ್ಯಮಗೋಷ್ಠಿ ನಡೆಸಿ ಮಾರ್ಚ್ 31, 2026ರಂದು ಅಥಣಿಯ ಪ್ರತಿಯೊಬ್ಬ ನಾಗರಿಕರಿಗೂ ಆತ್ಮೀಯವಾಗಿ ಆಹ್ವಾನ ನೀಡಿದರು. ಈ ಕಾರ್ಯಕ್ರಮವು ಅಥಣಿಯ ಗಚ್ಚಿನ ಮಠ ನಡೆಯಲಿದ್ದು, ಈ ಕಾರ್ಯಕ್ರಮದ ಉದ್ಘಾಟಕರಾಗಿ ಕರ್ನಾಟಕ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷರಾದ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಅವರು ಆಗಮಿಸಲಿದ್ದು, ಅಧ್ಯಕ್ಷತೆಯನ್ನು ಮಾಜಿ ಉಪಮುಖ್ಯಮಂತ್ರಿಗಳು ಹಾಗೂ ಅಥಣಿಯ ಜನಪ್ರಿಯ ಶಾಸಕರಾದ ಲಕ್ಷ್ಮಣ್ ಸವದಿಯವರು ವಹಿಸಲಿದ್ದಾರೆ. ಮಹಿಳೆಯರ ಗೌರವ, ಸಂಸ್ಕೃತಿ ಮತ್ತು ನಮ್ಮ ಸಾಂಪ್ರದಾಯಿಕ ಮೌಲ್ಯಗಳನ್ನು ಉಳಿಸಿ ಬೆಳೆಸುವ ಈ ಕಾರ್ಯಕ್ರಮವು ಕೇವಲ ಒಂದು ಆಚರಣೆ ಅಲ್ಲ, ಇದು ಮಹಿಳಾ ಶಕ್ತಿ, ಆತ್ಮವಿಶ್ವಾಸ ಮತ್ತು ಸಂಸ್ಕಾರದ ಸೌಂದರ್ಯವನ್ನು ಒಗ್ಗೂಡಿಸುವ ಒಂದು ಭಾವನಾತ್ಮಕ ಸಂಭ್ರಮ ಎಂದು ರೂಪಾ ಕಾಂಬ್ಳೆ ಅವರು ಹೇಳಿದರು. ಈ ವಿಶೇಷ ಸಂದರ್ಭದಲ್ಲಿ ಎಲ್ಲರೂ ಕುಟುಂಬ ಸಮೇತರಾಗಿ ಭಾಗವಹಿಸಿ ಈ ಸಾಂಸ್ಕೃತಿಕ ಹಬ್ಬವನ್ನು ಇನ್ನಷ್ಟು ಅರ್ಥಪೂರ್ಣಗೊಳಿಸಲು ಅವರು ಮನವಿ ಮಾಡಿದರು. ವರದಿ ವಿಠ್ಠಲ್ ಕೊಕಟೆ, ನಕ್ಷತ್ರ ನ್ಯೂಸ್, ಅಥಣಿ. ನಮ್ದು ಭರವಸೆ ಬೆಳಕು ಫೌಂಡೇಶನ್ ಅಂತೇಳಿ NGO ನಡೆಸ್ತಾ ಇದೀವಿ. ನಾವು ಈಗ 2ನೇ ವರ್ಷದ ವಾರ್ಷಿಕೋತ್ಸವ ನಿಮಿತ್ತ ಒಂದು ಕಾರ್ಯಕ್ರಮನ ಆಯೋಜನೆ ಮಾಡಿದ್ದೀವಿ. ಇದು ಗಚ್ಚಿನ ಮಠದಲ್ಲಿ, ಅಥಣಿ ತಾಲೂಕು ಸುಕ್ಷೇತ್ರ ಗಚ್ಚಿನ ಮಠದಲ್ಲಿ ಒಂದು ಅದ್ಭುತವಾದ ಕಾರ್ಯಕ್ರಮವನ್ನ ಆಯೋಜನೆ ಮಾಡಿದ್ದೀವಿ. ಅದಕ್ಕೋಸ್ಕರ ತಮ್ಮೆಲ್ಲರಿಗೂ ಮಾಹಿತಿ ಕೊಡ್ಬೇಕಂತೇಳಿ ನಿಮ್ಮನ್ನ ಕರೆದಿದ್ದೀವಿ ಇಲ್ಲಿ. ಈ ಕಾರ್ಯಕ್ರಮಕ್ಕೆ ಉದ್ಘಾಟಕರಂತೇಳಿ ಮಹಿಳಾ ಆಯೋಗ ಅಧ್ಯಕ್ಷರಾದಂತ ಶ್ರೀಮತಿ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಅಮ್ಮನವರು ಬರ್ತಾ ಇದ್ದಾರೆ. ಮತ್ತೆ ಅಧ್ಯಕ್ಷತೆ ನಮ್ಮ ಅಥಣಿ ಮತಕ್ಷೇತ್ರದ ಶಾಸಕರಾದಂತ ಲಕ್ಷ್ಮಣ್ ಸವದಿ ಅವರು ಕೂಡ ಬರ್ತಾ ಇದ್ದಾರೆ. ಮತ್ತೆ ಇನ್ನುಳಿದ ಮುಖ್ಯ ಅತಿಥಿಗಳಾಗಿ ಅಥಣಿ ಆಡಳಿತ ಅಧಿಕಾರಿಗಳು ಎಲ್ಲರೂ ಬರ್ತಾ ಇದ್ದಾರೆ. ಮತ್ತೆ ಅತಿಥಿಗಳಾಗಿ ಪುರಸಭೆ ಅಧ್ಯಕ್ಷರು ಕೂಡ ಬರ್ತಾ ಇದ್ದಾರೆ. ಎಲ್ಲರೂ ನಮ್ಮ ಭರವಸೆ ಬೆಳಕು ಸಂಸ್ಥೆಗೆ ಕಾರ್ಯಕ್ರಮಕ್ಕೆ ಎಲ್ಲರೂ ಬರ್ತಾ ಇದ್ದಾರೆ. ಅದಕ್ಕೋಸ್ಕರ ಅಥಣಿ ಮತಕ್ಷೇತ್ರ ಜನತೆಗೆ ಒಂದು ಮಾಹಿತಿ ಹೇಳಕ್ ಇಷ್ಟಪಡ್ತೀನಿ. ಇದೊಂದು ಅದ್ಭುತವಾದ ಕಾರ್ಯಕ್ರಮವನ್ನ ಏರ್ಪಡಿಸಿದೀವಿ. ಮಹಿಳೆಯರಿಗೋಸ್ಕರ ಮತ್ತು ಮಕ್ಕಳಿಗೋಸ್ಕರ, ನಿರ್ಗತಿಕರಿಗೋಸ್ಕರ ಇದೊಂದು ವೇದಿಕೆಯನ್ನ ಸೃಷ್ಟಿ ಮಾಡಿದೀವಿ. ಅಮ್ಮ ಬರ್ತಾ ಇದ್ದಾರೆ, ನಾಗಲಕ್ಷ್ಮಿ ಚೌಧರಿ ಮಹಿಳಾ ಆಯೋಗ ಅಧ್ಯಕ್ಷರು ಬರ್ತಾ ಇದ್ದಾರೆ. ಅವರ ಮೂಲಕ ನೀವು ಏನನ್ನ ಅನುಕೂಲ ಪಡಿಬೇಕು, ಏನನ್ನ ಮಾಹಿತಿ ತಗೊಳ್ಬೇಕು, ಏನನ್ನ ನೀವು ಸರ್ಕಾರದಿಂದ ಸವಲತ್ತುಗಳನ್ನು ತಗೋಬೇಕು, ಮಹಿಳೆಯರ ಸಬಲೀಕರಣಕ್ಕೋಸ್ಕರ, ಮಕ್ಕಳ ಸುರಕ್ಷತೆಗೋಸ್ಕರ, ಮತ್ತೆ ಅಂಗವಿಕಲರಿಗೋಸ್ಕರ, ಎಲ್ಲರಿಗೋಸ್ಕರನೂ ಇವರು ಒಂದು ಮಾಹಿತಿ ಕೊಡ್ತಾ ಇದ್ದಾರೆ. ಅದನ್ನ ಎಲ್ಲರೂ ತಗೋಬೇಕಂತೇಳಿ ತಮ್ಮ ಮೂಲಕ ಮನವಿ ಮಾಡ್ಕೊಳ್ತೀನಿ. ಧನ್ಯವಾದಗಳು. ನಾವು ನಮ್ಮ ಸಂಸ್ಥೆ ವತಿಯಿಂದ ನಾವು ಶಿಬಿರಗಳನ್ನ ಹಮ್ಮಿಕೊಳ್ತಾ ಇದ್ದೇವೆ. ಹೆಣ್ಮಕ್ಳಿಗೋಸ್ಕರ ಬಾಲ್ಯ ವಿವಾಹ ತಡೆಗಟ್ಟುವಿಕೆ, ಮಕ್ಕಳ ಕಳ್ಳ ಸಾಗಾಣಿಕೆ, ಮಕ್ಕಳ ಸುರಕ್ಷತೆ ಬಗ್ಗೆ, ಮಕ್ಕಳ ಶಿಕ್ಷಣ ಬಗ್ಗೆ, ಮತ್ತೆ ಹೆಣ್ಣು ಮಕ್ಕಳ ಕಳ್ಳ ಸಾಗಾಣಿಕೆ ಬಗ್ಗೆ ಎಲ್ಲ ನಾವು ಕಾವಲು ಸಮಿತಿ ಅಂತ ರಚನೆ ಮಾಡಿದ್ದಾರೆ. ಶಿಶು ಅಭಿವೃದ್ಧಿ ಅಧಿಕಾರಿಗಳು ಕಾವಲು ಸಮಿತಿ ಅಂತ ಮಾಡಿದ್ದಾರೆ. ಅದರಲ್ಲಿ ನಮ್ಮ ಸಂಸ್ಥೆಯನ್ನ ಆಯ್ಕೆ ಮಾಡ್ಕೊಂಡಿದ್ದಾರೆ, ಸದಸ್ಯರನ್ನಾಗಿ ಮಾಡ್ಕೊಂಡಿದ್ದಾರೆ. ಅವರ ಮೂಲಕ ಮತ್ತೆ ನಮ್ಮ ಪುರಸಭೆ ವ್ಯಾಪ್ತಿಯಲ್ಲಿ ಬರುವಂತಹ ಅಧ್ಯಕ್ಷರು ಅವರು ಕೂಡ, ಮತ್ತೆ ಪೊಲೀಸ್ ಸಿಬ್ಬಂದಿ ಕೂಡ, ಆಮೇಲೆ ಇದು ಕನ್ನಡ ಶಾಲೆ ಮುಖ್ಯೋಪಾಧ್ಯಾಯರು, ನಾವೆಲ್ಲರೂ ಕೂಡ್ಕೊಂಡು ಅದರ ಕಾವಲು ಸಮಿತಿಯ ಸದಸ್ಯತ್ವದಲ್ಲಿ ನಾವು ಎಲ್ಲಾ ಕಾರ್ಯಕ್ರಮಗಳನ್ನ ಮಾಡಿಕೊಂಡು ಜಾಗೃತಿ ಮೂಡಿಸುವಂತ ಕೆಲಸವನ್ನು ನಾವು ಮಾಡ್ತೀವಿ ಮುಂದಿನ ದಿನಮಾನದಲ್ಲಿ. ಮತ್ತು ಹೊಣೆಗಾರಿಕೆ, ನ್ಯಾಯಯುತವಾದ ಸಮಾಜ ಮತ್ತು ನಮ್ಮ ಧ್ಯೇಯ. ಮಾಧ್ಯಮ ಮಿತ್ರರೇ, ಈ ಸುದ್ದಿಯನ್ನು ನೀವು ಹರಡೋದ್ರಿಂದ ನಿಮಗೂ ಒಂದು ದೊಡ್ಡವಾದಂತಹ ಗೌರವ ಸಲ್ಲಿಸುವಂತ ನಾವು ಕೆಲಸ ಮಾಡ್ತೀವಿ. ನೀವು ಕೂಡ ನಮಗೆ ನಮ್ಮ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕೆಂದು ತಮ್ಮಲ್ಲಿ ವಿನಂತಿ ಪೂರ್ವಕವಾಗಿ ಕೇಳ್ಕೊಳ್ತೀವಿ. ನನ್ನ ಮಾಧ್ಯಮ ಮಿತ್ರರಿಗೆ ಹೃದಯಪೂರ್ವಕ ನಮಸ್ಕಾರಗಳು. ನಮ್ಮ ಸಂಸ್ಥೆ ಅಂತಂದ್ರೆ ಇವಾಗ ರೂಪಾ ಮೇಡಮ್ ಅವರ ಭರವಸೆ ಬೆಳಕು ಫೌಂಡೇಶನ್ ವತಿಯಿಂದ ದ್ವಿತೀಯ ವರ್ಷದ ವಾರ್ಷಿಕೋತ್ಸವ ಹಾಗೂ ವಿಶ್ವ ಮಹಿಳಾ ದಿನಾಚರಣೆ ಮತ್ತು ಮುತ್ತೈದೆಯರಿಗೆ ಉಡಿ ತುಂಬುವ ಕಾರ್ಯಕ್ರಮವನ್ನ ಮಂಗಳವಾರ 31/3/2026ರಂದು ಬೆಳಿಗ್ಗೆ ಗಚ್ಚಿನ ಮಠದಲ್ಲಿ 10 ಗಂಟೆಗೆ ಇವರು ಕಾರ್ಯಕ್ರಮವನ್ನು ಏರ್ಪಾಡು ಮಾಡಿದ್ದಾರೆ. ಇದಕ್ಕೆ ಉದ್ಘಾಟಕರಾಗಿ ಶ್ರೀಮತಿ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಮೇಡಮ್ ಅವರು ಇದಕ್ಕೆ ಬರ್ತಾ ಇದ್ದಾರೆ. ಗೌರವಾನ್ವಿತ ಅಧ್ಯಕ್ಷರು, ಕರ್ನಾಟಕದ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷರಾಗಿ ಅವರು ಪ್ರಪ್ರಥಮವಾಗಿ ಅಥಣಿಯಲ್ಲಿ ಇಲ್ಲಿ ಆಗಮಿಸ್ತಾ ಇದ್ದಾರೆ. ಇದು ನಮಗೆ ತುಂಬಾ ಸಂತೋಷಕರವಾದ ಸಂಗತಿ. ಅದೇ ರೀತಿ ಅಧ್ಯಕ್ಷತೆ ಸ್ಥಾನದಲ್ಲಿ ಸನ್ಮಾನ್ಯ ಶ್ರೀ ಲಕ್ಷ್ಮಣ ಸವದಿ ಅವರು ಗೌರವಾನ್ವಿತ ಮಾಜಿ ಉಪಮುಖ್ಯಮಂತ್ರಿಗಳು ಹಾಗೂ ಜನಪ್ರಿಯ ಶಾಸಕರಾಗಿ ಅವರು ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ. ಅದೇ ರೀತಿ ಇಲ್ಲಿ ಕಾರ್ಯಕ್ರಮಗಳು ಮಹಿಳೆಯರಿಗೋಸ್ಕರ ಉಡಿ ತುಂಬುವ ಕಾರ್ಯಕ್ರಮಗಳು ಕೂಡ ಏರ್ಪಾಡು ಮಾಡಿದ್ದೀವಿ. ಇಲ್ಲಿ ಹಲವಾರು ಮುಖ್ಯ ಅತಿಥಿಗಳು
ಹಾಗೂ ಅತಿಥಿಗಳು ವಿಶೇಷ ಸನ್ಮಾನಿತರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಇಲ್ಲಿ ಹೇಳೋದಂತಂದ್ರೆ ಪ್ರಪ್ರಥಮವಾಗಿ ಇಲ್ಲಿ ಮಹಿಳಾ ಆಯೋಗದಿಂದ ಬರ್ತಾ ಇದ್ದಾರೆ ಅಂತಂದ್ರೆ ಇಲ್ಲಿ ಸಾಕಷ್ಟು ಜನ ಅಥಣಿಯ ಸುತ್ತಮುತ್ತಲಿನ ಹಳ್ಳಿಯ ಗ್ರಾಮಸ್ಥರು ಕೂಡ ಈ ಕಾರ್ಯಕ್ರಮದಲ್ಲಿ ಬಂದು ತಮ್ಮ ಏನು ಕುಂದುಕೊರತೆಗಳಿದ್ದಾವೆ ಅದನ್ನ ನಾಗಲಕ್ಷ್ಮಿ ಮೇಡಮ್ ಅವರ ಹತ್ರ ಹೇಳ್ಕೊಂಡ್ರೆ ಅವರಿಗೆ ಸರ್ಕಾರದಿಂದ ಮಾಡ್ತಕ್ಕಂತಹ ಏನೇನು ಸೌಲಭ್ಯಗಳಿದ್ದಾವೆ ಅದನ್ನ ಅವರು ಪಡಿಬೇಕಾಗಿ ವಿನಂತಿ. ಯಾಕಂತಂದ್ರೆ ಈಗ ನಾವು ಅಲ್ಲಿಗೆ ಹೋಗಿ ಅದನ್ನ ಪಡಿಬೇಕಂತಂದ್ರೆ ತುಂಬಾ ಕಷ್ಟಕರವಾದ ಸಂಗತಿ. ಅವರೇ ಇಲ್ಲಿ ಕಾರ್ಯಕ್ರಮದಲ್ಲಿ ಬರ್ತಾ ಇದ್ದಾರೆ ಅಂತಂದ್ರೆ ನಮಗೆ ಇಲ್ಲಿ ತುಂಬಾ ಸಂತೋಷಕರವಾದ ಸಂಗತಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇದರಿಂದ ಎಲ್ಲರೂ ಉಪಯೋಗ ಪಡ್ಕೊಳ್ಳಿ ಅಷ್ಟು ಹೇಳಿ ನನ್ನ ಮಾತುಗಳನ್ನ ವಿರಾಮ ನೀಡ್ತೀನಿ.